ಆ ಪ್ರಶ್ನೆ ಇವತ್ತು ನಾನು ವಾಪಸ್ ನಿಮ್ಮನ್ನು ಕೇಳ್ತೀನಿ. ಒಕ್ಕಲಿಗರಿಗೆ ಈಗ ಪ್ರಶ್ನಾತೀತ ನಾಯಕ ಯಾರು? ನೋಡಿ ಮೇಡಮ್, ದೇವೇಗೌಡರನ್ನ ಪಕ್ಕಕ್ಕಿಡೋಣ. ದೇವೇಗೌಡರು ಬಿಟ್ಟು ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅಂದಾಗ ಒಕ್ಕಲಿಗರು ಯಾರನ್ನ ಆಯ್ಕೆ ಮಾಡ್ತಾರೆ? ಇವತ್ತೇನಾದ್ರೂ DK ಶಿವಕುಮಾರ್ ಅವ್ರು ಏನಾದ್ರೂ ಅಪ್ಪಿ ತಪ್ಪಿ ನಾನು ಒಕ್ಕಲಿಗ ನಾಯಕ ಅಂತ ಅವ್ರ ಬಾಯಲ್ಲಿ ಹೇಳ್ಸ್ಬಿಡಿ. ಯಾಕಲ್ವಾ? ನಾನು ಪ್ರಶ್ನಾತೀತ ನಾಯಕ DK ಶಿವಕುಮಾರ್ ಕಡೆ ಹೇಳ್ಸಿ. DK ಶಿವಕುಮಾರ್ ಅವ್ರ ಹತ್ರ ಹೋಗ್ಬಿಟ್ಟು DK ಶಿವಕುಮಾರ್ ಸಾಹೇಬ್ರ ನೀವು ಒಕ್ಕಲಿಗ ಪ್ರಶ್ನಾತೀತ ನಾಯಕ ಅಂತ ಕೇಳಿ. ಅಂದ್ರೆ ನಾನು ಬ್ರದರ್ ಅಂತಾನೆ ಕರೆಯಕ್ ರೆಡಿ ಇದ್ದೀನಿ. ಆಯ್ತು, ಪ್ರಶ್ನಾತೀತ ಒಕ್ಕಲಿಗ ನಾಯಕರಲ್ಲಿ ಪ್ರಶ್ನಾತೀತ ನಾಯಕ DK ಶಿವಕುಮಾರ್ ಅಲ್ಲ ಅನ್ನೋದಾದ್ರೆ ಕುಮಾರಸ್ವಾಮಿ ಅಂತ ಕೂಡ ಒಪ್ಕಂತಾರ ಜನ? ನೋಡಿ, ಅದ್ರಲ್ಲಿ ಬೇಡ ಬೇಡ ನೋಡಿ, ಕುಮಾರಸ್ವಾಮಿ ಅವರನ್ನ ಒಕ್ಕಲಿಗ ಸಮುದಾಯ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಒಂದೇ ಒಂದು ದಿನ ಯಾವುದೇ ಮಾಧ್ಯಮದಲ್ಲಾಗಿರ್ಲಿ, ಈ ದೇಶದ ಪ್ರತಿಷ್ಠಿತ ಜನಗಳ ಹತ್ರ ಆಗಿರ್ಲಿ, ಮೀಡಿಯಾದಲ್ಲಾಗಿರ್ಲಿ, ವಿಶ್ಲೇಷಕರಿದ್ದಾರೆ, ನಾನು ಯಾವತ್ತೂ ಒಕ್ಕಲಿಗ ಸಮುದಾಯದ ನಾಯಕ ಅಂತ ದೇವೇಗೌಡ ಕುಮಾರಣ್ಣ ರಾಜ್ಯದಲ್ಲಿ ರಾಜಕೀಯ ನಾಯಕರು ಅಂತ ಬಂದಾಗ ಒಕ್ಕಲಿಗರು ಒಬ್ಬ ಲೀಡರ್ ಅಂತ ಯಾರನ್ನ ಕನ್ಸಿಡರ್ ಮಾಡ್ಬೇಕು? ನೋಡಿ 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 ಮೇಡಮ್, ಇಲ್ಲ ನಾನು ಇದಕ್ಕೆ ಆನ್ಸರ್ ಮಾಡ್ಬಿಟ್ಟೆ ಸರ್. ಮೇಡಮ್, ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಸನ್ಮಾನ್ಯ ಪೂಜ್ಯ ದೇವೇಗೌಡರು ಜಾತಿಯನ್ನ ಯಾವತ್ತೂ ಆಧಾರವಾಗಿ ಇಟ್ಕೊಂಡು ರಾಜಕಾರಣ ಮಾಡ್ಲೇ ಇಲ್ಲ. ಅದಕ್ಕೆ ಒಂದ್ ಹೇಳ್ಬಿಡ್ತಾನೆ ಉತ್ತರನ ಕೇಳಿಸ್ಕೊಬಿಡಿ. ಯಾವತ್ತು ಸಿದ್ದರಾಮಯ್ಯನವರು ಅಹಿಂದ ಅಂತ ಕಟ್ತಾರೋ ಅವತ್ತೇ ಹೇಳ್ತಾರೆ ಕರ್ಬಿಟ್ಟು ಬೇಡ ಕಟ್ಟಬೇಡ ಇಲ್ಲಿ ಅಂತೇಳಿ. ಯಾಕೆಂದ್ರೆ ಜಾತಿಯಿಂದ ಹೊಡೆದೋಗುತ್ತೆ ಇಡೀ ರಾಜ್ಯ ಅಂತೇಳಿ ಅವತ್ತು ದೇವೇಗೌಡ ಸಾಹೇಬ್ರು ಹೇಳಿದ್ಕೆ ದಾಟಿ ಮೀರಿ ಅಹಿಂದವನ್ನ ಕಟ್ಟಂತ ಸಿದ್ದರಾಮಯ್ಯನವರು ಇವತ್ತು ಹಿಂದೆ ಅಹಿಂದ ನಾಯಕ ಅಂತ ಹೆಸರುವಾಸಿ. ಈಗ ಅವರು ದೇವೇಗೌಡರು ಹೇಳಿದ್ದನ್ನ ಮೀರಿದ್ದಕ್ಕೆ ಇವತ್ತು ಅಹಿಂದ ಲೀಡರ್ ಯಾರು ಅಂದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂತಾರೆ ಸಿದ್ದರಾಮಯ್ಯ. ಹೌದಲ್ವಾ? ಅದೇ ಅಹಿಂದ ನಾಯಕನನ್ನಾಗಿ ಮಾಡದಂತ ಈ ರಾಜ್ಯದ ಜನ ಮುಖ್ಯಮಂತ್ರಿ ಮಾಡಿದ್ರು. ರಾಹುಲ್ ಗಾಂಧಿ ನೋಡ್ಕೊಂಡು ಮುಖ್ಯಮಂತ್ರಿ ಮಾಡಿಲ್ಲ. ಸೋನಿಯಾ ಗಾಂಧಿ ಅವ್ರು ನೋಡ್ಕೊಂಡು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಗೆಲ್ಸಿಲ್ಲ. ಸಿದ್ದರಾಮಯ್ಯನವರೇ ಗೆಲ್ಸಿದ್ದು ಅಹಿಂದ ನಾಯಕ ಅಂತ. ಇವತ್ತು ಅಹಿಂದ ನಾಯಕ ಸ್ಟ್ರೈಕ್ ಮಾಡಿದ್ರ, ಸೋನಿಯಾ ಗಾಂಧಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದ್ರ, ರಾಹುಲ್ ಗಾಂಧಿ ಮುಖ ನೋಡ್ಕೊಂಡು ಓಟ್ ಹಾಕಿದ್ರಲ್ಲ, ಅವ್ರ ಮುಖ ನೋಡ್ಕೊಂಡು ಇಲ್ಲಿ ಯಾಕ್ರಿ ಓಟ್ ಹಾಕ್ಬೇಕು? ಇಲ್ಲಿ ನಮಗೆ ಯಾರು ಏನ್ ಮಾಡ್ತಾರೆ ಅವ್ರನ್ನ ಓಟ್ ಹಾಕ್ತೀನಿ. ಓಟ್ ಹಾಕ್ಬೇಕು ಜನ. ಮೋದಿ ವಿಷಯಕ್ಕೆ ಕಾಂಗ್ರೆಸ್ ಇಲ್ಲಿ ಮಾತೆತ್ತಿದ್ರೆ ಅಭ್ಯರ್ಥಿ ಯಾರು ಅಂತಾನೆ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಕಡೆ ಮೋದಿ ಹೆಸರು ಹೇಳ್ಕೊಂಡು ಓಟ್ ಹಾಕಿಸ್ಕೊಳ್ತಿರಲ್ಲ, ಹಂಗ ಕಾಂಗ್ರೆಸ್ನವರು ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ? ಮೋದಿ ಮುಖ ನೋಡಿ ಓಟ್ ಹಾಕಿ. ಮೋದಿ ಮುಖ ನೋಡ್ಕೊಂಡು ಯಾಕ್ರಿ ರಾಜ್ಯದಲ್ಲಿ ಓಟ್ ಹಾಕ್ಬೇಕು? ಮುಖ ನೋಡ್ಕೊಂಡು ಯಾಕ್ರಿ ರಾಜ್ಯದಲ್ಲಿ ಓಟ್ ಹಾಕ್ಬೇಕು? ನಾನು ಆ ರೀತಿ ಹೇಳಿಲ್ಲ. ನಿಮ್ಮ ಟ್ವಿಸ್ಟ್ ಪ್ರಶ್ನೆಗೆ ನಾನು ಆ ರೀತಿ ಹೇಳಿಲ್ಲ. ನೀವು ಹೇಳಿದ್ರೆ ಇದನ್ನ ಸಿದ್ದರಾಮಯ್ಯನವರು ಏನಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಮಾಡಿಸಿ. ಸಿದ್ದರಾಮಯ್ಯನವರು ಏನಾದ್ರೂ ಮುಖ್ಯಮಂತ್ರಿ ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು DK ಶಿವಕುಮಾರ್ ಅವ್ರಿಗೆ ಒಂದ್ ಪಕ್ಷ ಕಟ್ಟ ಕೇಳಿ, ಸಿದ್ದರಾಮಯ್ಯನವ್ರಿಗೆ ಒಂದ್ ಪಕ್ಷ ಕಟ್ಟ ಕೇಳಿ, ಅವಾಗ ತೋರಿಸ್ತೀವಿ ಮೆಜಾರಿಟಿಯನ್ನ. ತೋರಿಸಿ ಪ್ರಾದೇಶಿಕ ದೇವೇಗೌಡರು ಅಂತ ಅದ್ಭುತವಾದ ಪ್ರಾದೇಶಿಕ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಪ್ರಾದೇಶಿಕ ಪಕ್ಷವನ್ನ ಕಟ್ಟೋ ತಾಕತ್ತು DK ಶಿವಕುಮಾರ್ ಅವ್ರಿಗಿದ್ಯಾ, ಬೆಳ್ಸಕ್ಕಿದ್ಯಾ? ಅದನ್ನ ಕೇಳೋಣ, ಅವ್ರು ಉತ್ತರ ಕೊಡ್ಲಿ. ನಾನೇನು ಅವ್ರ ಪಕ್ಷದ ವಕ್ತಾರ ಇಲ್ಲ, ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಅವ್ರನ್ನ ವಹಿಸ್ಕೊಂಡು ಮಾತಾಡಕ್ಕೆ. ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸಿದಂತಹ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರು ಮಾಡಿದ್ದು ಅನ್ಯಾಯ ಅಲ್ವಾ? ಸಿದ್ಧಾಂತವನ್ನ ಬದಿಗಿಟ್ಟು ಅಧಿಕಾರಕ್ಕೋಸ್ಕರ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡ್ರಲ್ಲ, ಅದಕ್ಕೇನಂತೀರಿ? ಎಲ್ಲೋಳ್ಕಂತೂ ಪ್ರಾದೇಶಿಕ ಪಕ್ಷ ಇದೆಯಾ? ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಇದೆಯಾ? ಹೇಳ್ಬಿಡ್ತೀನಿ. ಇವತ್ತು ನೀವು ಕಾಂಗ್ರೆಸ್ನವ್ರದನ್ನ ಆಧಾರವಾಗಿ ಇಟ್ಕೊಂಡು ಕೇಳ್ತಾ ಇದ್ದೀರಲ್ವಾ ನಮ್ಮನ್ನ. ತಮಿಳುನಾಡಲ್ಲಿ ಯಾರ ಜೊತೆ ಸಂಬಂಧ ಇತ್ತು ಕಾಂಗ್ರೆಸ್ನವ್ರಿಗೆ? ನೀವು ರಾಜ್ಯದ ಬಗ್ಗೆ ಅಲ್ಲ, ಸಹವಾಸ ಮಾಡಿ 8 ಸೀಟ್ ಗೆದ್ದಂತ ಹೋಸಲಿ ಚುನಾವಣೆ 8 ಎಲ್ಲಿ ಕಾಂಗ್ರೆಸ್. ಈ ಸಲ DMK ಇಂದ ಹೊರಗಡೆ ಬಂದು 5 ಸೀಟ್ ಗೆದ್ಬಿಟ್ಟು DMK ಅವ್ರನ್ನ ಒಡೋಗಿ ಸಿದ್ಧಾಂತದ ಬಗ್ಗೆ ಎಲ್ಲ ಮರ್ಜಿ ಆಗ್ತಾರೆ. ಇದ್ರ ಬಗ್ಗೆ ಕೇಳಿ. ತಮಿಳುನಾಡು ಬಗ್ಗೆ ಮಾತಾಡಲ್ಲ, ಕರ್ನಾಟಕದ ಬಗ್ಗೆ ರಾಷ್ಟ್ರೀಯ ಪಕ್ಷ ಅವ್ರಿಗೆ ಸಿದ್ಧಾಂತ ಇಲ್ಲ. ಮೇಕೆದಾಟು ಅಂತ ಕೇಳ್ಬೇಕಾದ್ರೆ ತಮಿಳುನಾಡು ಬಂದೇ ಬರುತ್ತೆ. ಸಿದ್ಧಾಂತದ ಬಗ್ಗೆ ಕೇಳ್ಬೇಕಂದಾಗ ತಮಿಳುನಾಡು ಸಿದ್ಧಾಂತ ಬರುತ್ತೆ. ನಾವು ಕೇಳೋದೇನ್ ಗೊತ್ತಾ ಮೇಡಮ್, ಇವ್ರಿಗೆ ಮುಖ್ಯಮಂತ್ರಿ ಸೀಟ್ ಕೊಟ್ಟಿರುವಂತದ್ದು ಬಂದಿರುವಂತದ್ದು ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್.
ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಇವ್ರು ಏನು ಬೇರೆಯವ್ರಿಗೆ ನಟ್ಟು ಬೋಟು ಟೈಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ನಟ್ಟು ಬೋಟು ಟೈಟ್ ಮಾಡಕ್ಕೆ ತಾವೇನು ಉಲ್ಲೇಖ ಮಾಡ್ತಾ ಇದ್ದೀರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇರುವಂತ 4 CM ಡೆಪ್ಯೂಟಿ CM ಅನ್ನೋದು ಆ ತರ ಬರ್ತಾ ಇರುವಂತದ್ದು ನಾವು ಕೇಳ್ತಾ ಇರುವಂತದ್ದು. ಯಾರು ಕ್ಯಾಬಿನೆಟ್ ಬರ್ತಾ ಇತ್ತು ನಾವು ಕೇಳ್ತೇವೆ. ಕಾರ್ಮಿಕ ಇಲಾಖೆಯಲ್ಲಿ 800 ರೂಪಾಯಿಗೆ ಸಿಗುವಂತ ವಸ್ತುನ 2000 ರೂಪಾಯಿ ಕೊಟ್ಟರಂತ ಕಾರ್ಮಿಕ ಸಂತೋಷ್ ಲಾಡ್ದು ಅವ್ರು ಏನು ಮಾಡಿಲ್ಲ. ನಾವು ಸದನದಲ್ಲಿ ರೈಸ್ ಮಾಡಿದಾಗ್ಲೂ, ರವಿಕುಮಾರ್ ಅವರು ಸದನದಲ್ಲಿ ರೈಸ್ ಮಾಡಿದಾಗ್ಲೂ ಏನು ಮಾಡಲಿಲ್ಲ. ಇವ್ರು ಹೇಳಿದಾಗ 5000 ಕೊಟ್ಟಿದ್ದು ಲೆಕ್ಕನೇ ಇಲ್ಲ ಇದ್ದಲ್ಲಿ. ಇವತ್ತು ಬಂದ್ಬಿಟ್ಟು ಪವರ್ ಮೀಟರ್ದು KJ ಜಾರ್ಜ್ದು ಇವತ್ತು ನಾನು ಸಂಪುಟದಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಸಂಪುಟದಲ್ಲಿ ನಾನು ಸೇರಲ್ಲ, ನಾನು ರಾಜ್ಯಸಭೆಗೆ ಹೋಗ್ತೀನಿ ಅಂತಾರೆ. ಅಂದ್ರೆ ಮೇಡಮ್ ನಾವು ಒಂದೇ ಪಾಯಿಂಟ್ ಹೇಳುವಂತದ್ದು, ದ ಸೈಲೆಂಟ್ ಸಿದ್ದರಾಮಯ್ಯ ಈಸ್ ಮೋರ್ ಡೇಂಜರಸ್ ಫಾರ್ ದಿಸ್ ಗವರ್ಮೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಯಾವ ರೀತಿಯಾಗಿ? ವೇಟ್ ಅಂಡ್ ಸಿ ಮೇಡಮ್. ನಮಗೆ ಇಂದಿನ ಶಾಂತಿವನದ ಒಂದು ಅನುಭವ ತುಂಬಾ ದೊಡ್ಡದಾಗಿದೆ. ವೇಟ್ ಅಂಡ್ ಸಿ ನಾವು ಕಾದು ಕುಳಿತುಕೊಂಡು ಅಲ್ಲೇನೋ ಆದ್ಮೇಲೆ ಬರ್ತೀರಾ ವಿರೋಧ ಪಕ್ಷದವರು? ಮೇಡಮ್ ನಾವು ಓಪನ್ ಆಗಿ ಹೇಳ್ತಾ ಇರೋದು ಸೈಲೆಂಟ್ ಮ್ಯಾಮ್. ಇವಾಗ ಆ ಸಮೀಕ್ಷೆ ಇದೆಯಲ್ಲ, ಆ ಸಮೀಕ್ಷೆ ಆಗ್ಬೋದು, ಹಿಂದುಳಿದ ವರ್ಗದ ಇವ್ರು ಏನೇನು ಅನ್ಫಿಲ್ಡ್ ಏನು ತುಂಬಾ ಇದ್ ಮಾಡ್ಕೊಳತ್ತಲ್ಲ, ದಟ್ ಈಸ್ ದ ಐ ರಿಪೀಟ್ ದ ಕ್ವೆಶ್ಚನ್, ಐ ರಿಪೀಟ್ ದ ಆನ್ಸರ್. ದ ಸೈಲೆಂಟ್ ಸಿದ್ದರಾಮಯ್ಯ ಇಸ್ ಮೋಸ್ಟ್ ಡೇಂಜರಸ್ ಫಾರ್ ದ ಕರೆಂಟ್ ಗವರ್ಮೆಂಟ್. ನಮ್ ಕರ್ಮ ನೋಡಿ, ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಭಯದಲ್ಲೇ ಇರ್ಬೇಕಾ ನಾವು? ನಾಟ್ ಬಿಜೆಪಿ ಜೆಡಿಎಸ್ ಕರೆಂಟ್ ಗವರ್ಮೆಂಟ್. ನಮ್ ಕರ್ಮ ನೋಡಿ ಇಲ್ಲಿ